ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ವಾರದಲ್ಲೇ ಜೂನ್ 6ನೇ ತಾರೀಕು ವರ್ಷದಲ್ಲೇ ಬರುವಂಥ ಅತ್ಯಂತ ಶಕ್ತಿಶಾಲಿ ಮ್ಯಾನಿಫೆಸ್ಟೇಷನ್ ದಿನಗಳಲ್ಲಿ ಒಂದು. ಕೆಲವರು ಈ ದಿನದ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ತಮ್ಮ ಕನಸಿನ ಉದ್ಯೋಗ, ಪ್ರೀತಿ, ಹಣ ಮತ್ತು ಅವಕಾಶಗಳನ್ನು ಆಕರ್ಷಣೆ ಮಾಡ್ತಾರೆ. ಆದರೆ ಪ್ರಶ್ನೆ ಏನಂದರೆ, 666 ಪೋರ್ಟಲ್ ಅಂದರೆ ಏನು? ಈ ದಿನ ಯೂನಿವರ್ಸ್ ಶಕ್ತಿ ಯಾಕೆ ವಿಶೇಷವಾಗಿರುತ್ತೆ? ನಿಮ್ಮ ಆಸೆಗಳನ್ನು ಯೂನಿವರ್ಸ್ಗೆ ಹೇಗೆ ಕಳಿಸ್ಬೇಕು ಅನ್ನೋದು ಅಲ್ವಾ? ಇದೆಲ್ಲದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ನ್ಯೂಮರಾಲಜಿನಲ್ಲಿ 6 ಅಂದ್ರೇ ಪ್ರೀತಿ, ಕುಟುಂಬ, ಸೌಂದರ್ಯ, ಸಮತೋಲನ ಮತ್ತು ಸಮೃದ್ಧಿಯ ಒಂದು ಸಂಕೇತ ಆಗಿರುತ್ತೆ. ಈ ದಿನದಲ್ಲಿ ಅಂದರೆ ಇದು ರಿಪೀಟ್ ಆಗ್ತಾ ಇದೆ ನೋಡಿ, 6ನೇ ತಾರೀಕು, 6ನೇ ತಿಂಗಳು, ಅದೆಲ್ಲ ಅದರ ಒಂದು ಶಕ್ತಿನೂ ಕೂಡ ಡಬಲ್ ಆಗುತ್ತೆ. ಇದು ಎರಡೆರಡು ಸಲ ರಿಪೀಟ್ ಆಗಿರೋ ರೀತಿಯೇ ಶಕ್ತಿನೂ ಕೂಡ ಡಬಲ್ ಆಗುತ್ತೆ. ಅದಕ್ಕಾಗಿಯೇ ಈ ದಿನನ ತುಂಬ ಜನ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಅಂತ. ಈ ದಿನ ನೀವು ಯೂನಿವರ್ಸ್ಗೆ ಯಾವ ಎನರ್ಜಿನ ಕಳಿಸ್ತೀರೋ ಅದೇ ಎನರ್ಜಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಎರಡೆರಡು ಶಕ್ತಿಯುತವಾಗಿರುವಂಥ ಒಂದು ರಿಚುವಲ್ಗಳನ್ನು ನಾವು ಮಾಡಬಹುದು. ನಮ್ಮ ಆಸೆಗಳನ್ನು ಹೇಗೆ ಈಡೇರಿಸ್ಕೋಬೋದು ಅನ್ನೋದನ್ನು ನಾವು ನೋಡೋಣ ಈ ಒಂದು ರಿಚುವಲ್ ಮೂಲಕ. ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಬೇ ಲೀಫ್. ಓಕೆ, ಬೇ ಲೀಫ್ ಅಂದರೆ ಪಲಾವ್ ಎಲೆ ಅಂತೀವಲ್ವ, ಅದು ಪಲಾವ್ ಎಲೆ. ಒಂದು ಹಸಿರು ಬಣ್ಣದ ಪೆನ್ನನ್ನು ತಗೊಳ್ಳಿ, ಸ್ಕೆಚ್ ಪೆನ್. ಓಕೆ, ಅದರ ನಂತರ ಒಂದು ಬೆಂಕಿ ಪೊಟ್ಟಣ ಕೂಡ ಬೇಕಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ನೀವು ಏನೇನು ತುಂಬ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಇದ್ರ ಮೇಲೆ ಬರ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಹಣ ಬೇಕು ಅನ್ನೋದ್ರೆ ನನಗೆ ಈಗಾಗಲೇ ಹಣ ತುಂಬ ಸಾಕಷ್ಟಿದೆ ಅಂತ ಬರ್ಕೋಬೇಕು. ಅಥವಾ ನಿಮಗೆ ಒಂದು ಒಳ್ಳೆ ಜಾಬ್ ಬೇಕಾಗಿದೆ, ಈಗಾಗಲೇ ನೀವು ಆ ಒಂದು ಜಾಬಲ್ಲಿ ಸೆಟಲ್ ಆಗಿದ್ದೀರಾ ಅನ್ನೋ ರೀತಿ ಬರ್ಕೋಬೇಕು. ಅಂದರೆ ಎಲ್ಲನೂ ಆಲ್ರೆಡಿ ಆಗಿ ಹೋಗಿದೆ, ನಾನು ನೆಮ್ಮದಿಯಾಗಿದ್ದೀನಿ, ನನಗೆಲ್ಲ ಸಿಕ್ಕಿದೆ, ಈ ರೀತಿ ಬರ್ಕೋಬೇಕಾಗುತ್ತೆ. ಈ ರೀತಿ ಹಸಿರು ಬಣ್ಣದ ಪೆನ್ನಿಂದ ಬರ್ಕೊಂಡ ನಂತರ ಏನು ಮಾಡಬೇಕು ಅಂದರೆ, ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಒಂದು ಆಸೆ ಏನಿದೆ ಅದನ್ನು ಹೇಳ್ಕೋಬೇಕಾಗುತ್ತೆ. ಸಂಕಲ್ಪ ಏನಿದೆ ಅಲ್ವಾ, ಅದನ್ನು ಯೂನಿವರ್ಸಲ್ಲಿ ನೀವು ಒಂದು ರಿಕ್ವೆಸ್ಟನ್ನು, ಪ್ರೇಯರನ್ನು ಮಾಡ್ಕೋಬೇಕು. ನಂತರ ಆ ಒಂದು ವಸ್ತು ನಿಮಗೆ ಸಿಕ್ಕಿದಾಗ ಅಥವಾ ಒಂದು ಹಣ ಸಿಕ್ಕಿದಾಗ, ನಿಮಗೆ ಜಾಬ್ ಅನ್ನೋದು ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ, ಆ ಒಂದು ಖುಷಿನ ನೀವು ಆಲ್ರೆಡಿ ಈಗ ವಿಶ್ವಲೈಸ್ ಮಾಡ್ಕೊಬೇಕು. ಆ ಒಂದು ಫೀಲನ್ನು ನಿಮ್ಮ ಬ್ರೈನಿಗೆ ನೀವು ತುಂಬಿಸ್ಬೇಕಾಗುತ್ತೆ. ಆ ಎಲೆಯನ್ನು ನಂತರ ಏನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಈ ಒಂದು ಎಲೆ ಏನಿದೆ ಇದನ್ನು ಸುಟ್ಟು ಅದರ ಬೂದಿಯನ್ನು ಗಾಳಿಗೆ ಊದ್ಬಿಡಬಹುದು. ಒಂದು ಕೈಯಲ್ಲಿ ಇಟ್ಕೊಳ್ಳಿ ಆ ಒಂದು ಬೂದಿಯನ್ನು, ಅಥವಾ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಉಫ್ ಅಂತ ಅದನ್ನು ಗಾಳಿಗೆ ಊದ್ಬಿಡಿ. ಅಥವಾ ಇಷ್ಟ ಇಲ್ಲ ಆ ರೀತಿ ಮಾಡಲಿಕ್ಕೆ ಅನ್ನೋರು ಮಣ್ಣಿಗೆ ಕೂಡ ಹಾಕಬಹುದು. ಮತ್ತು ನೀವು ಹೇಳ್ಕೋಬೇಕು, ಯೂನಿವರ್ಸ್ ನನ್ನ ಆಸೆ ಈಗ ನಿನ್ನ ಕೈಯಲ್ಲಿದೆ ಅನ್ನೋ ಒಂದು ಅಫರ್ಮೇಷನನ್ನು ಕೂಡ ಹೇಳ್ಕೊಳ್ಳಿ. ಎರಡನೇದು ಏನು ಅಂತ ನೋಡೋದಾದರೆ, ಇದು ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಬೇಕಾಗಿರುವಂಥದ್ದು ದಾಲ್ಚಿನ್ನಿ ಪೌಡರ್. ಅಂದರೆ ನಿಮ್ಮ ಮನೇಲಿ ಚಕ್ಕೆ ಇರುತ್ತಲ್ವ, ಸಿನ್ನಮನ್, ಅದರ ಒಂದು ಪುಡಿಯನ್ನು ನೀವು ಇಟ್ಕೋಬೇಕಾಗುತ್ತೆ. ಇದು ಸಾವಿರಾರು ಜನರು ಪ್ರತಿ ತಿಂಗಳು ಮೊದಲನೇ ದಿನ ಮಾಡುವಂಥ ಒಂದು ಜನಪ್ರಿಯವಾದಂಥ ರಿಚುವಲ್ ಆಗಿರುತ್ತೆ. ನೀವು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಮನೆಯ ಒಂದು ಎಂಟ್ರೆನ್ಸ್ ಬಾಗಿಲಲ್ಲಿ ನಿಂತ್ಕೋಬೇಕು. ಹೇಗೆ ನಿಂತ್ಕೋಬೇಕು ಅಂದರೆ, ಮನೆಯ ಒಂದು ಬಾಗಿಲು ನಿಮಗೆ ಕಾಣೋ ರೀತಿ ಬಾಗಿಲು ಓಪನ್ ಆಗಿರಬೇಕು. ಈ ರೀತಿ ನಿಂತ್ಕೊಂಡು ಕೈಯಲ್ಲಿ ದಾಲ್ಚಿನ್ನಿ ಪುಡಿಯನ್ನು ಇಟ್ಕೋಬೇಕು. ಈಗ ಮನೆಯ ಒಂದು ಬಾಗಿಲಿಗೆ ಓಪನ್ ಮಾಡಿ ನಂತರ ಕೈಯಲ್ಲಿ ಇರುವಂಥ ಒಂದು ದಾಲ್ಚಿನ್ನಿಯೊಂದಿಗೆ ಹೇಳಬೇಕು, ಒಂದು ಅಫರ್ಮೇಷನನ್ನು ಮಾಡ್ಕೋಬೇಕು. ಈ ದಾಲ್ಚಿನ್ನಿ ಮನೆಗೆ ಹೇಗೆ ಒಂದು ಬರುತ್ತಲ್ವ, ಅದೇ ರೀತಿ ಮನೆಯಲ್ಲಿ ಸಂಪತ್ತು, ಅದೃಷ್ಟ, ಸಮೃದ್ಧಿ ಮತ್ತು ಹೊಸ ಅವಕಾಶಗಳು ಮನೆಗೆ ಬರಲಿ ಅನ್ನೋ ಒಂದು ಅಫರ್ಮೇಷನ ಹೇಳ್ಕೊಳ್ತಾ ಪುಡಿಯನ್ನು ಮನೆ ಒಳಗಡೆ ಊದಿ. ಓಕೆ, ಆಮೇಲೆ ಇದನ್ನು ಕ್ಲೀನ್ ಮಾಡ್ಬೋದಾ ಅಂದರೆ ಖಂಡಿತ ಇಲ್ಲ. 24 ಗಂಟೆ ಕಾಲ ಇದು ಹಾಗೇ ಇರಬೇಕಾಗುತ್ತೆ ಮನೆಯಲ್ಲಿರುವಂಥ ಒಂದು ದಾಲ್ಚಿನ್ನಿ ಪುಡಿ. ಈ ರೀತಿ ಒಂದು ಯೂನಿವರ್ಸ್ಗೆ ಹೇಳ್ಕೋಬೇಕು, ಆಲ್ರೆಡಿ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಒಂದು ಹಣಕಾಸಿನ ಪರಿಸ್ಥಿತಿಲಿ ತುಂಬ ಒಂದು ಉತ್ತಮವಾಗಿದ್ದೀವಿ ನಾವು, ಇದೆಲ್ಲದನ್ನು ಕೊಟ್ಟಿರೋ ಯೂನಿವರ್ಸ್ಗೆ ಥ್ಯಾಂಕ್ ಯು ಕೂಡ ಹೇಳ್ಕೊಳ್ಳಿ. ಈ ದಿನ ತಪ್ಪದೆ ಮಾಡಬೇಕಾಗಿರೋ 3 ಕೆಲಸಗಳೇನು ಅಂತ ನೋಡೋದಾದರೆ, ನೆಗೆಟಿವ್ ಯೋಚನೆಗಳು ಖಂಡಿತ ಇರಬಾರ್ದು.
ಆದಷ್ಟು ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಳ್ಳಿ. ಅದು ಮನುಷ್ಯರಾದರೂ ಪರವಾಗಿಲ್ಲ ಅಥವಾ ಒಂದು ನೇಚರ್ಗೆ ಯಾವುದಕ್ಕಾದರೂ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದು ಸಮೃದ್ಧಿ ಆಗಿದೆ, ಒಳ್ಳೆಯದನ್ನು ಮಾಡಿದೆ, ಅದಕ್ಕೆ ಖಂಡಿತವಾಗ್ಲೂ ಗ್ರ್ಯಾಟಿಟ್ಯೂಡನ್ನು, ಥ್ಯಾಂಕ್ ಯು ಅನ್ನು ಹೇಳ್ಕೊಳ್ಳಿ. ನಿಮ್ಮ ಕನಸುಗಳನ್ನು ಸ್ಪಷ್ಟವಾಗಿ ಒಂದು ಜರ್ನಲಿಂಗ್ ಮಾಡಿ, ಒಂದು ಬುಕ್ ತೊಗೊಂಡು ಬರ್ಕೊಳ್ಳಿ. ಏನಿದೆ ನಿಮ್ಮ ಕನಸು ಅದೆಲ್ಲದು ಕೂಡ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರ್ಕೋಬೇಕಾಗುತ್ತೆ. ನೀವು ಏನು ಬಯಸ್ತೀರಾ ಅನ್ನೋದು ಎಷ್ಟು ಸ್ಪಷ್ಟವಾಗಿದೆಯೋ ನಿಮ್ಮ ಎನರ್ಜಿ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಈಗ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲನ್ನು, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಈಗ ಯೋಚನೆ ಮಾಡಿ, ಈ ದಿನ ನೀವು ಯಾವ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಹಣನ, ಪ್ರೀತಿನ, ಹೊಸ ಅವಕಾಶನ, ಅಥವಾ ನಿಮ್ಮ ಜೀವನದಲ್ಲಿರೋ ಒಂದು ದೊಡ್ಡ ಕನಸ? ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಐ ಕ್ಲೈಮ್ ದಿಸ್ ಎನರ್ಜಿ ಅಂತ ಟೈಪ್ ಮಾಡೋ ಮೂಲಕ ಈ ಒಂದು ಶಕ್ತಿಯನ್ನು ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ ಅನ್ನೋದನ್ನು ಯೂನಿವರ್ಸ್ಗೆ ಒಂದು ಮೆಸೇಜನ್ನು ಕಳಿಸಿ. ಮುಂದಿನ ಮ್ಯಾಜಿಕಲ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಕಾಯ್ತಾ ಇರಿ. ಧನ್ಯವಾದಗಳು. ಶುಭ ದಿನ.